ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದು ಹಾಗೆ ಟೈಟಲ್ ನೋಡಿರ್ತೀರಾ. ಇವತ್ತು ನಾವು ಬಂದು ನಮ್ಮ ಸ್ಟೈಲ್ ಅಂದರೆ ವಿಲೇಜ್ ಸ್ಟೈಲು ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದು ಈಚೆಗಡೆ ಮಳೆ ಬೇರೆ ಬರ್ತಾಯಿದೆ, ಸಣ್ಣ ಸಣ್ಣ ಎಣ್ಣೆ ಆಗ್ತಾಯಿದೆ, ಜಾಸ್ತಿ ಏನು ಬರ್ತಾಯಿಲ್ಲ. ಹಾಗೆ ಟೈಮ್ ಬಂದು 5 ಕಾಲ ಆಗೈತೆ, ಸಾಯಂಕಾಲ 5 ಕಾಲ ಆಗೈತೆ. ಈಗ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕನ್ ಬಿರಿಯಾನಿ ಮಾಡಬೇಕು. ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ. ಈಗ ಬಂದು ನಮ್ಮ ಅಕ್ಕ ಆಲ್ರೆಡಿ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಅಕ್ಕ ಮಗನಿಗೆ ಒಲೆಯಲ್ಲಿ ಕಬಾಬ್ ಬೇಯಿಸ್ಕೊಡೋಕ್ಕೆಲ್ಲ ಇಲ್ಲಿ ಒಲೆ ಎಸ್ಕೊಡ್ತಾಯಿದ್ದಾಳೆ. ಇಲ್ಲೆಲ್ಲ ಬಿರಿಯಾನಿಗೆ ರೆಡಿ ಮಾಡಿರೋ ಅಂಥ ಐಟಮ್ಸು ಈಗೆಲ್ಲ ಮಾಡಬೇಕು. ಬಿರಿಯಾನಿನ ಮಾಡ್ತೀನಿ ಅಂದು 5 ಕಾಲ ಆಗೈತೆ. ಈಗ ಮೋನಿ ಬರ ಇಲ್ಲಿ, ಇನ್ನೂ ತೋರಿಸ್ತೀನಿ. ಬೈಲಿ ಬರ, ಹತ್ರಕ್ಕೆ ಬೈಲಿ ನೋಡು. ಏನು ಆಯ್ತು ನೋಡು, ಅವನಲ್ಲಿ ವೀಡಿಯೋ ರೆಕಾರ್ಡ್ ಆಯ್ತಿರೋದು ನೋಡ್ತಾವನೆ. ಈಗ ನಾಯಿ ಮಾಡಿ ಇದು ಬಡ್ಕೊಂಡಾಗ ಬಡ್ಕೊತಾನೆ ಅಂತ. ಥ್ಯಾಂಕ್ಸ್. ಈಗ ರೆಡಿ ಮಾಡಬೇಕು. ಮಳೆ ಬರೋ ಥರ ಐತೆ, ಟೈಮ್ ಸ್ವಲ್ಪ ಕದಲೆ ಆಗೋ ಥರ ಐತೆ. ಬೇಗನೆ ಬಿರಿಯಾನಿ ಮಾಡೋಣ. ಯಾವ ಥರ ಮಾಡ್ತೀವಿ ನಾವು ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ. ಅಲ್ವೇನೋ ಮೋನಿ, ಅಲ್ವೇನೋ? ಹೋಗ್ತಾಯಿದ್ದ ಮನೆ. ಈಗ ಬಂದರೆ ಸ್ಟಾರ್ಟ್ ಮಾಡುವ. ನಾವು ಬಿರಿಯಾನಿ ಮಾಡಿಗೆ ಫಸ್ಟ್ ಕಬಾಬ್ ಬೇಯಿಸ್ಬಿಡ್ತೀವಿ. ಅವನಿಗೋಸ್ಕರ ಸ್ವಲ್ಪ, ಮೋನಿಗೆ ಅಂತ ಕಬಾಬ್ ಇಷ್ಟ, ಅವನಿಗೆ ಅಂತ ಸ್ವಲ್ಪ ಕಬಾಬ್ ರೆಡಿ ಮಾಡಿದ್ವಿ. ಅದು ಸ್ವಲ್ಪ ಬೇಯಿಸಾದ್ಮೇಲೆ ನಾವು ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈಗ ನಮ್ಮ ಅಕ್ಕಲ್ಲಿ ಕಬಾಬ್ ಬೇಯಿಸೋಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ಜಿಪ್ನಿ ಒಂದೇ ಒಂಚೂರು ಎಣ್ಣೆ ಹಾಕೋಳೆ. ಯಾಕೆ ಅಂದರೆ ಎಣ್ಣೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಏನೋ ಮಾತಾಡ್ತಾ ಇದ್ದಾರೆ. ಇವ್ನ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗಂತು. ಏನು ಮೋನೆ, ಇದು ಕಬಾಬು ಬೇಯಿಸಾದ್ಮೇಲೆ ನೆಕ್ಸ್ಟು ನಮ್ಮ ಬಿರಿಯಾನಿಗೆ ಹೋಗೋಣ. ಬಿರಿಯಾನಿ ಮಾಡಬೇಕು. ಹಾಗೆ ಮಳೆ ಶುರು ಆಯಿತು. ಈಗ ನೋಡ್ರಿ, ಈಗ ಜೋರಾಗಿ ಬರ್ತೈತೆ ಮಳೆ. ನಮ್ಮ ಅಕ್ಕ ಹೇಳ್ತಾ ಇಲ್ಲ, ಹಾಗೇ ಮಳೆ ಬಂದರೆ ಇಂಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಅಂತ ಇವಳೇ ಬರ್ತಾ ಇರೋದು. ಆವಾಗಿಂದ ಬೆಳಗ್ಗೆಯಿಂದನೂ ಸ್ವಲ್ಪ ಬರ್ತದೆ, ನಿಂತೈತದೆ, ಬರ್ತದೆ, ನಿಂತೈತದೆ. ಅಂದರೆ ಬೆಳಗ್ಗೆಯಿಂದನೂ ಮೋಡ ಮುಚ್ಕೊಂಡಂಗೆ ಐತೆ. ಆದರೆ ಮಳೆ ಬಂದಿದ್ದು ಮಾತ್ರ ಒಂದು 12 ಗಂಟೆ ಹಿಂಗೇನೋ ಸ್ವಲ್ಪ ಜಾಸ್ತಿ ಬರೋದು, ಈಗ ಜಾಸ್ತಿ ಬರ್ತಾ ಇರೋದು ಮಳೆ. ಅದಕ್ಕೇ ನಮ್ಮ ಅಕ್ಕ ಹೇಳೋಳೆಲ್ಲ ಅದಕ್ಕೇ ಬರ್ತಾ ಇರೋದು. ಅಲ್ವೇ ಏನೋ ಮಳೆ ಬಂದರೆ ಚೆನ್ನಾಗಿರುತ್ತೆ ಬಿರಿಯಾನಿ ಇಂಥರ ಕುಕ್ ಮಾಡ್ತಾ ತಿಂದರೆ ಅಂತ. ಅದು ಒಲೆಯಲ್ಲಿ ಮಾಡ್ತಾಯಿದ್ದೀವಲ್ಲ, ಸ್ಮೋಕಿ ಫ್ಲೇವರ್ ಸಖತ್ತಾಗಿರುತ್ತೆ. ಈ ನಾರ್ಮಲಾಗಿ ಬೆಂಗಳೂರಲ್ಲಿ ನಾರ್ಮಲಾಗೆ ಇರು ಮನೆ ಒಲೆಯಲ್ಲಿ ಮಾಡ್ಕೊ ತಿಂದದಕ್ಕೂ ಈ ಗ್ಯಾಸ್ ಸ್ಟವಲ್ಲಿ ಮಾಡ್ಕೊ ತಿನ್ನೋದಕ್ಕೂ ಈ ಒಲೆಯಲ್ಲಿ ಮಾಡ್ತಕ್ಕಂಥ ಚೆನ್ನಾಗಿರುತ್ತೆ. ಅಲ್ಲೋಗಿ ನಿಂತ್ಕೊಂಡು ನೋಡಿದ ನೋಡಿ, ಮಮ್ಮಿ ಕುಕ್ ಮಾಡ್ತಿದ್ದಾಳೆ ನೋಡು. ನಮ್ಮ ತಾತನೇ ಒಲೆ ಹಾಕ್ಕೊಟ್ಟಿದ್ದು, ಅದಕ್ಕೆ ಅದು ಉರಿತಾ ಇಲ್ಲ. ನೀನು ಹಾಕ್ಕೊಟ್ಟೆ ಅಂತಲೇ ಉರಿತಾ ಹೋಗ. ಈಗ ಬಿರಿಯಾನಿ ಮಾಡೋಕ್ಕೆ ಒಂದು ಬೋಸಿ ತೊಗೊಂಡಿದ್ದೀವಿ. ಮತ್ತು ಬಿರಿಯಾನಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಎಣ್ಣೆ ಹಾಕ್ಬಿಟ್ಟು ಫಸ್ಟು ನಮ್ಮ ಕೈಲಿ ಕಬಾಬು ಬೇಯಿಸಿರೋಂಥ ಎಣ್ಣೆ ಕೊಟ್ಟಿದ್ದಾರೆ. ನೀರು ಸ್ವಲ್ಪ ಇದಾಗಿದೆ. ಎಲ್ಲ ಬೇಡ, ಸಾಕಲ್ಲ ಚಂದು, ಎಲ್ಲನೂ ಹಾಕ್ಬಿಡ್ಲಾ? ಈಗ ಇಲ್ಲಿ ಮಾಡೋಕ್ಕೆ ನಾವು ಫಸ್ಟು ಈರುಳ್ಳಿ ಟೊಮೆಟೊ ತೋರಿಸ್ಬಿಡ್ತೀನಿ. ಈರುಳ್ಳಿ ಟೊಮೆಟೊ ಐತೆ ಇಲ್ಲಿ. ಈರುಳ್ಳಿ ಟೊಮೆಟೊ ಮತ್ತು ಒಂದು ಲೆಮನ್ ಅರ್ಧ, ಮತ್ತು ಇದು ಮಸಾಲ ರುಬ್ಕೊಂಡಿರೋದು. ಅದಕ್ಕೆ ಏನೇನು ಹಾಕಿದ್ದೀವಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪುದೀನ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರು, ಚಿಲ್ಲಿ ಪೌಡರ್, ಗರಂ ಮಸಾಲ, ರುಚಿಗೆ ತಗೋಷ್ಟು ಉಪ್ಪು, ಆ್ಯಂಡ್ ತೇಜು ಚಿಕನ್ ಪೌಡರ್ದು ಬಿರಿಯಾನಿ ಪೌಡರ್ ಅದಕ್ಕಾಗಿ ತೊಗೊಂಡಿದ್ದೀವಿ. ಮತ್ತು ಸ್ವಲ್ಪ ಮೊಸರು, ಪಲಾವ್ ಸ್ಪೈಸಸ್ ಇಷ್ಟು ತೊಗೊಂಡಿದ್ದೀವಿ. ಆ್ಯಂಡ್ ಮೇಲಾಗಬೇಕಿರೋ ಚಿಕನ್ನು. ಮತ್ತು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕನಲ್ಲಿ ವಾಷಿಂಗ್ ಹೋಗಿದೆ, ಅದನ್ನು ಸ್ನಾನ ಮಾಡ್ಕೊಬೇಕು ಹೋಗುತ್ತೆ. ವಾಷಿಂಗ್ ಹೋಗೈತೆ. ಅಕ್ಕ ಏನೋ ಮಗ ಕಬಾಬ್ ತಿಂತ ಕೂತವ್ರೆ. ನಮಗೊಂದು ಪೀಸು ಕೊಡ್ದಿರೆ ಹೀಗೆ ನಂಗೊಂದು ಪೀಸ್ ಹಾಕ. ಈಗ ಇಷ್ಟು ಸ್ಪೈಸಸ್ ತಗೊಂಡಿದ್ದೀವಿ, ಹಾಕೋತಾ ಇದ್ದೀನಿ. ಎಣ್ಣೆ ಖಾರಾಗಿದೆ. ಈಗ ಈಗ ತಾನೇ ಜಸ್ಟ್ ಕಬಾಬ್ ಬೇಯಿಸ್ಕೊಟ್ಟಿತ್ತಲ್ಲ, ಅದು ಎಣ್ಣೆ ಮೊದಲೇ ಖಾರಿತ್ತು. ನೆಕ್ಸ್ಟ್ ಬೇಗ ಎಣ್ಣೆ ತುಂಬ ಜಾಸ್ತಿ ಖಾರಾಗಿದೆ. ಈರುಳ್ಳಿ,
ಮಾಡ್ಕೋಬೇಕು. ಒಲೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಬಿಟ್ಟವ್ರೆ ನಮ್ಮ ಅಕ್ಕ. ಆ ಚಿಕ್ಕದು ಬಾಣಲೆ ತಂದಿಗಳಲ್ಲ ಕಬಾಬ್ಗೆ ಮಾಡೋಕ್ಕೆ ಅಂತ ಚಿಕ್ಕದು ಮಾಡ್ಬಿಟ್ಟವಳೆ ಒಲೆನ. ದೊಡ್ಡದು ಹೆಂಗೆ ಮಾಡೋಕೈತದೆ? ಜರ್ಕಿಸ್ಬೇಕು. ಸುಡಲ್ತಾ ಸುಡ್ತಾ ತಾನೆ ಮತ್ತೆ ಮಾಡ್ಕೋಬೇಕು. ಅದ್ರ ಸ್ಮೆಲ್ ಗಮ್ಮಂತೈತೆ ಅದು. ಪಲಾವ್ ಎಲೆ ಕ್ವಶನ್ ಕೇಳ್ತೀನಿ. ನಾವಿಬ್ಬರೇ ಯಾರು ಚೆನ್ನಾಗಿ ಅಡುಗೆ ಮಾಡ್ತೀವಿ? ಹಾಂ ಹೊಗೆದು ಈ ಪಾಟಿ ಭೂತ ಕಣ ಕಟ್ತಿದೆ ಈ ಕಡೆವಾ. ಯಾರು ಮಾಡ್ತೀವಿ ಅವಳು ಚೆನ್ನಾಗಿ ಅಡುಗೆ? ನಾನು ಮಾಡ್ತೀನ ಚಂದು ಮಾಡ್ತೀನ? ಚಂದು ನನಗೆ ಬೆಲೆನೇ ಇಲ್ಲ ಹಂಗಾರೆ. ನಾನು ಮಾಡ್ದಾಗ ಮಾತ್ರ ತಿಂತೀಯ ನೀನು? ಚಿಕನ್ ಅಲ್ಲ ನಾನು ಹೇಳ್ತಿರೋದು, ನಾರ್ಮಲ್ ಅಡುಗೆ ಐಟಮಲ್ಲಿ. ಹೇಳು ಈ ಕಡೆ ನೋಡಿ. ಯಾರು ಹೇಳು. ಯಾರವ? ಬೇಜಾರಿಲ್ಲ ಹೇಳು. ನನಗೂ ಬೇಜಾರು. ಯಾಕೆ ಮಾಡಿದ್ರೆ ನಾನು ಮಾಡಲ್ವೇ? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇವಳು ಏನು ಹಿಂಗೆ ಬೈದಳು ನನಗೆ. ಹಂಗಾರೆ ಡೈಲಿ ಮಾಡೋದು ಇವಳೇ, ಅದಕ್ಕೆ ಇವಳೇನೆ ಚೆನ್ನಾಗಿ ಮಾಡ್ತಾಳೆ ಅಂತ. ನಾನು ಬಿರಿಯಾನಿ ಮಾಡಲ್ವೇ? ಆಗ ನಾನು ಮಾಡ್ತಿರ್ಲಿಲ್ವ ನೀನು ತಿನ್ಬೇಕಾರೆ? ಹಾಂ ಹೇಳು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈಗ ಇದು ಏನೇನು ಮಾಡೋದು ಅಂದರೆ, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಅವ್ರು ಹೆಂಗಾರು ಮಾಡ್ಕೊಂಡು ಚಿಕನ್ ಸಾಂಬಾರು ಅಷ್ಟೇ. ನನ್ನ ಮನೇಲಿ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ಮನೆ ಗುರುತಿಸ್ತಾ ಇಲ್ಲ ಅಷ್ಟೇ. ಜನ್ಮಕ್ಕೆ ಹೋಗೋ ಹೊಟ್ಟೆ ಉರಿ ಜಾಸ್ತಿ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಅವ್ರಿಗೆ. ನಮ್ಮ ಅಕ್ಕನಿಗೆ ಜಾಸ್ತಿ ಹೊಟ್ಟೆ ಉರಿ. ಅದಕ್ಕೆ ಮುಂಚೆ ಹೇಳ್ತಾರೆ ನಮ್ಮ ಮನೇಲಿ ನಾನೇ ಚೆನ್ನಾಗಿ ಅಡುಗೆ ಮಾಡೋದು. ಅಲ್ವೇನೆ ಹೇಳ, ನಿಮ್ಮ ಮನ್ಸು ಮುಟ್ಕೊಂಡು ಹೇಳು. ಯಾರು ಅಡುಗೆ ಮಾಡ್ತಾರೆ? ನಾನೇ. ನೋಡಿದ್ರ ನಮಗೆಲ್ಲ ಗೊತ್ತಾಗೋಯ್ತು. ಅವ್ರಿಗೆ ಅಂತ ಹೇಳಿದೆ. ಹೌದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅಷ್ಟು, ಜಾಸ್ತಿನೇ. ಹಾಂ ತೋರಿಸಿದೆ, ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಇದೋಗಲ್ಲ ಕಣ, ಬಡ್ಕೊತಾನೆ ಇರ್ತಾರೆ. ಮಾಡೋದು ಟೈಮ್ ಕೊಡ್ರಿ. ಚೆನ್ನಾಗಿ ಬರಬೇಕು ಅಂದರೆ ಟೈಮ್ ಬೇಕು. ಅವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ ಇಲ್ಲಿ ನೋಡ್ರಿ ಬೇಡ ಹೆಂಗೆ ಆಡ್ತಾಯಿದ್ದಾರೆ. ಇದೇನೋ ಏಕಾಂಗಿ ಆಗ್ಬಿಟ್ಟೈತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಒಳ್ಳೆ ಘಮ ಬರ್ತಾಯಿದೆ. ಈ ಒಲೆ ಮುಂದೆ ಯಪ್ಪ, ಈ ಮಳೆಗಾಲದಲ್ಲಿ ಏನಾರು ಒಲೆಯಲ್ಲಿ ಮಾಡ್ತೀನಿ ಅಂದರೆ ಅಷ್ಟೇ ಮುಗಿ ಸೋದೆ ನೆಂಡೋ ಇರ್ತವೆ. ಒಂದು ಹೊತ್ತಲ್ಲೋ. ಈಗ ನೆಕ್ಸ್ಟು ಈ ಟೊಮೊಟೊ ಹಾಕಿದ್ಮೇಲೆ ತಾನೇ ಚಿಕನ್ ಹಾಕೋದು. ಹಾಂ, ಟೊಮೊಟೊ ಹಾಕಿದ್ಮೇಲೆ ಚಿಕನ್ ಹಾಕೋದು. ನಾನು ಹೆಂಗೆ ಅಡುಗೆ ಮಾಡ್ತೀನಿ ಅಂತ ನೋಡೋಕ್ಕೆ ನಂಬರ್ 1 ಇದು ಏಕಾಂಗಿ ಆಗ್ಬಿಟ್ಟೈತೆ. ನಮ್ಗೆ ನಿಮ್ಮ ಸವಾಸನೆ ಬೇಡ ಹೋಗ್ರು ಅಂತ ಹೆಂಗೆ ಬಂದ್ಬಿಡ್ತು ನೋಡ್ರಿ. ಕೆಟ್ಟೋಯ್ತದೆ ಜಾಸ್ತಿ ಇದು ಮಾಡಬೇಡ. ಎಳಿ ಹಿಂದಕ್ಕೆ ಹೋಸಿಯ ಹಿಂದಕ್ಕೆ ಸರಿನೇ. ಉರಿ ಬೇಗ ಬೇಗ. ನಾನು ಒಲೆ ಮೇಲೆ ಕುತ್ಕೊನೆ ಉರಿದೆ ತಿಂತಾನೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದೈತೆ. ಈಗ ಟೊಮೆಟೊ ಹಾಕ್ತೀನಿ. ನಂಗೆ ಬರ್ತದೆ ಬಿರಿಯಾನಿ ಮಾಡೋಕ್ಕೆ, ನಿಂಗೇನು ಕೇಳೋ ಅವಶ್ಯಕತೆ ಇಲ್ಲ. ಮುನೆ ಹಾಕ್ಬಿಡುವ ಅದನ್ನ ಪ್ಲೀಸ್. ನಂಗೆ ಅಲ್ಲಿ ಕೆಲಸ ಅದು ಪ್ಲೀಸ್. ನನಗೆ ಹಿಂಗೆ ಮಸಾಲೆ ರುಬ್ಕೊಡು. ಸುಮ್ಮನೆ ಹೋಗತ್ತಾಗ ಬೇಸರ. ಈ ಬಿರಿಯಾನಿ ಯಾರು ಮಾಡ್ತಾರೆ, ಯಾರು ತಿಂತಾರೆ? ಹೋಗ ಪಲಾವ್ ಎಲೆ ಅಷ್ಟೊಂದು ಹಾಕಿದೆಯಲ್ಲ, ಬರೀ ಪಲಾವ್ ಎಲೆನೇ ಕಾಣಿಸ್ತು. ಆ ಪ್ಯಾಕೆಟಲ್ಲಿ ಇದ್ದು ಅಷ್ಟ. ಪಲಾವ್ ಎಲೆ ಬಿರಿಯಾನಿ. ಪಲಾವ್ ಎಲೆ ಬಿರಿಯಾನಿ. ಹಾಂ ಓಕೆ. ಮಲ್ಲಿಗೆ ಎಲೆ ಬಿರಿಯಾನಿ ಮಾಡಿ. ಮಲ್ಲಿಗೆ ಎಲೆ ಇನ್ಯಾವ್ಯಾವ ಎಲೆ ಇದಾವೆ ಇವಳು ಎಲ್ಲ ಹಾಕ್ಬಿಟ್ಟು ಮಾಡ್ಬಿಡು. ಮತ್ತೆ ತೆಂಗಿನ ಎಲೆ ಬಿರಿಯಾನಿ, ನೇರಳೆ ಎಲೆ ಬಿರಿಯಾನಿ, ಎಲೆ ಬಿರಿಯಾನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳು. ಇನ್ನೇನೇನು ಬಿರಿಯಾನಿ ಮಾಡ್ಬೋದು ಹೇಳ್ಕೊಡ್ತಾಳೆ. ಅವ್ಳು ಕೇಳ್ಕೊಳ್ಳಿ. ಅವ್ಳಿಗೊಂದು ಚಂದನ ಲೀಫ್ ಬಿರಿಯಾನಿ ಚಾನಲ್ ಅಂತ ಇರ್ತೀವ ಅಲ್ಲ. ಎಲೆ ಬರೀ ಎಲೆ ಹಾಕ್ಬಿಟ್ಟು ಬಿರಿಯಾನಿ ಮಾಡೋದು. ಈಗ ಚಿಕನ್ ಹಾಕೋತಿದ್ದಾಳೆ ನಮ್ಮ ಅಕ್ಕ. ಯಾಕಂದ್ರೆ ನನಗೂ ಒಲೆಗೂ ಸರಿ ಬರ್ತಿಲ್ಲ, ಅದಕ್ಕೆ ನಮ್ಮ ಅಕ್ಕನಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ. ಒಲೆ ಕೆಟ್ಟೈತಾನೆ ಐತೆ ನಾನು ಅಡುಗೆ ಮಾಡೋಕ್ಕೆ ಹೋದಾಗೆಲ್ಲ. ಅದಕ್ಕೆ
ಇಲ್ಲಿ 3 ಜನ ಸದಸ್ಯರು ಕಾಯ್ಕೊ ಕೂತಿದ್ದಾರೆ ನಮ್ಮ ಅಕ್ಕ ಮಾಡೋ ಬಿರಿಯಾನಿ ತಿನ್ನೋಕ್ಕೋಸ್ಕರ ಅಲ್ವೇನ್ರೆ ಅಲ್ವಾ. ಹ್ಞೂ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಕಣ್ಣು ನೋಡಿ ಟಾರ್ಚ್ ಆಗಿರೋದು ಹೆಂಗೂರ ಸಾಕು. ಟಾರ್ಚ್ ಆನ್ ಮಾಡಿದ್ದೀನಲ್ಲ ಕೊತ್ತಿ ಕಣ್ಣು ಒಂಥರ ಕಾಣಿಸ್ತಾ ಇತ್ತು. 6 ಕಾಲು ಬೇಗ ಬೇಗ ಮಾಡು. ಹಾಂ ಅಲ್ಲಿ ಸಾರು ಬೇರೆ ಮಾಡ್ಕೋಬೇಕು ಈಗ. ಬಾ ನಾನು ಎದ್ದೋಗು ನಾನು ಮಾಡ್ತೀನಿ. ನೀನು ಮಾಡ್ತಾನೆ ಇದೆಯಾ ಕಣ, ಒಲೆ ಕೆಡಿಸ್ಕೊಂಡು ನೀನು. ಯಾಕೋ ಒಲೆ ಕೆಟ್ಟೋಯ್ತದಿಲ್ಲ ಅಂದರೆ ನಾನು ಮಾಡಿರೋ ಇಷ್ಟೊತ್ತಿಗೆ. ನೆಕ್ಸ್ಟ್ ಏನು ಬೇಕಾಯ್ನಾ? ಈಗ ಫ್ರೈ ಮಾಡ್ಕೊಳ್ಳೋದು. ಆದ್ರೂ ಒಲೆಯಲ್ಲಿ ಮಾಡೋ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಷ್ಟು ಹಾಕೋ ಬಂದೆ? ಎರಡು ಆ ಬಟ್ಲಲ್ಲಿ ಹೆಂಗೆ ಹಾಕೋ ಬಂದಿದೆ? ಬಟ್ಲಲ್ಲಿ ಹಾಕೋ ಬಂದು ಹೆಂಗೆ ಹೆಂಗೆ ಗೊತ್ತಾಗೋದು? ಹಿಂಗೆ ತುಂಬಿಟ್ಟು ಹಿಂಗೆ ಹಾಕೋ ಬಂದೆ ಕಡೆ. ಹೆಂಗೆ ಗೊತ್ತದು ಅಂದರೆ ಲೋಟದಲ್ಲಿ ಅಳತೆ ಗೊತ್ತೈತೆ. 4 ಲೋಟ ಹಾಕು ನೀವು. ಯಾವ ಲೋಟ? ಲೋಟಗಳಾಯ್ತು. ಲೋಟ ಮಡಗಿದೆಯಾ ಇದ್ರಲ್ಲಿ ಹಾಕೋ ಬಂದಿರೋದಾ? ಹಾಂ ತಾತ ನಿಂಗೊಂದು ಕ್ವಶನು. ನಮ್ಮ ಮನೇಲಿ ಚೆನ್ನಾಗಿ ಅಡುಗೆ ಮಾಡೋದು ಯಾರು? ಏ ಆ ಥರ ಅಲ್ಲ, ಆನೆಸ್ಟ್ ಕೊಡು. ಚೆನ್ನಾಗಿ ಅಡುಗೆ ಮಾಡಿದೆ ಕುಯ್ಯೋದು ಬೇಡ ಇಲ್ಲಿ ಮ್ಯಾಟ್ರು. ಅಡುಗೆ ಯಾರು ಚೆನ್ನಾಗಿ ಮಾಡ್ತಾರೆ ಹೇಳು ತಾತ. ಇವು ಒಬ್ರು ಹೇಳು ಆನೆಸ್ಟಾಗೆ. ಒಬ್ರು ಹೇಳು. ಒಬ್ರು ಹೇಳು ತಾತ. ಹೇಳು ತಾತ. ಇಬ್ರು ಚೆನ್ನಾಗಿ ಮಾಡ್ತೀರಿ. ಮೊಬೈಲ್ ನೋಡ್ಕೊಂಡ್ ಮಾಡ್ತಿರಲ್ಲ, ಏನು ಮಾಡುವ? ನಿಮ್ಮ ಮೊಬೈಲ್ ಮೊಬೈಲ್ ಅವನು ಕಳಿಕಾಗಲ್ದು, ನಿನ್ನೂ ಕಳಿಕಾಗಲ್ಲ, ಏನು ಮಾಡುವ? ಏನು ಮಾಡಿ ನೀನು ಒಬ್ರು ಹೇಳು. ಈಗ ನಾವೊಬ್ರು ಹೇಳೋಕ್ಕಾಗೋದಿಲ್ಲ. ನೀನು ಆನೆಸ್ಟಾಗಿ ಚೆನ್ನಾಗಿ ಯಾರು ಮಾಡ್ತಾರೆ ಟೇಸ್ಟಾ? ನೀವು ಎಣ್ಣೆ ಜಾಸ್ತಿ ಹೋಟ್ಲಲ್ಲಿ ನಾನು ಬಿಡ್ರಿಗೆ ನಮ್ಮ ಮನೇಲಿ ನಾನು ಯಾರು ಚೆನ್ನಾಗಿ ಮಾಡೋರು ಅಂತ ಹೇಳ್ತಾರೆ. ಹೋಗತ್ತಾಗೆ ಇಲ್ಲ, ಹೊಸ ಎಣ್ಣೆ ಹಾಕಿ ಇದು ಮಾಡ್ತೀವಿ. ಬಿಟ್ರಪ್ಪ ಆಯ್ತು ಬಿಡ್ರಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನೆಕ್ಸ್ಟ್ ಏನಾರ ನಾಳಕ್ಕಿಂತ ನಾಷ್ಟ ಮಾಡ್ಬಾ ಅಂತ ಈಗ ಹೋಗ್ಬಿಡ್ಬೇಕು ಹೇಳು. ಮಾಡ್ತೀನಿ. ನೀವೇ ಹೋಗಿ ನಾಷ್ಟ ಮಾಡ್ಕೊಂಡು ನಾಷ್ಟ ಬೆಳಗ್ಗೆ ಎದ್ದೇಳಿಗೆ ಹೋಗಿ ನಾಷ್ಟ ಮಾಡ್ಬಿಡು, ಚಿತ್ರಾನ್ನ ಮಾಡ್ಬಿಡು, ಪಲಾವ್ ಮಾಡ್ಬಿಡು ಅಂತಾರೆ. ನಾನು ಏನು ಹೇಳ್ದೆ? ಧನ್ಯ ಪುಡಿ ಹಾಕೋತಾ ಇದ್ದೀವಿ. 1 ಸ್ಪೂನ್ ಅಷ್ಟೈತಾ? 1 ಸ್ಪೂನ್ ಅಷ್ಟು ಧನ್ಯ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ. ನಮ್ಮ ಅಕ್ಕನ ಸಾಕಾಗ್ಬಿಟ್ಟದೆ, ಹೇಳ್ತಾನೆ ಇಲ್ಲ ಏನೇನು ಹಾಕ್ತಾಯಿದ್ದೀನಿ ಅಂತ ಕೂಡ. ಮಕ್ಕ ನೋಡ್ರಿ, ಅಯ್ಯೋ ಹಾಗೆ ಯಾರು ಮುಕ್ಕಲ್ಲಿ ಹಾಕ್ತಾ ಬತ್ತು. ನಮ್ದು ಇನ್ನೂ ಒಲೆ ಒಂದು ಕಾಟ ಕೊಡ್ತಾಯಿದೆ, ಹಚ್ತಾನೇ ಇಲ್ಲ. ಹಸೋದೆಲ್ಲ ತಿರುಬಲ್ಲ ಹಾಕೋದಂಗೆಲ್ಲ ಮಾಡ್ತಾಯಿದ್ದೆ. ಬೈತಾಳೆ ನಮ್ಮ ಅಕ್ಕ, ಉರಿ ಬೈತಾಳೆ ಒಂದೇ ಕಣ್ಣಲ್ಲಿ. ಈಗ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀವಿ. ಈಗ ಹೋಮ್ ಮೇಡ್ ಮಸಾಲ ಆಯಿತು ಅಂದರೆ ಹಾಕ್ಕೊಳ್ಳಿ. ನಾವು ತೇಜು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀವಿ. ಮತ್ತು ಮೊಸರು, ಗಟ್ಟಿ ಮೊಸರು ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರು ಹಾಕಿದ್ದೀವಿ ಬಿರಿಯಾನಿಗೆ. ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ವಾಶ್ ಮಾಡಿ ಮಡಗಿರೋ ಅಕ್ಕಿ ಹಾಕೋತಾ ಇದ್ದೀನಿ. ಈ ಥರ ಫೈನಲ್ ಆಗೈತೆ ಬಿರಿಯಾನಿ. ಇದನ್ನ ದಮ್ ಕಟ್ಟಬೇಕು ಸ್ವಲ್ಪ ಅನ್ನ ಆದಮೇಲೆ. ನಮ್ಮ ಬಿರಿಯಾನಿ ಫೈನಲೇ ರೆಡಿಯಾಗಿದೆ. ಈಗ ತಗೋ ಬಂದಿದ್ದೀನಿ, ನೋಡೋಣ ಆ ಥರ ಇದೆ. ಈಗ ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಈಗ ತಾನೇ ತಗೊಂಡು ಮಡಗಿರೋದು ಒಲೆಯಿಂದ. ನೋಡ್ರಿ ಆ ಥರ ಐತೆ ಬಿರಿಯಾನಿ. ಹೊಗೆ ಬೇರೆ ಹೋಗ್ತೈತೆ, ಬಿಸಿ ಬಿಸಿ ಐತೆ. ಒಲೆ ಮಾಡಿರೋದು ಇನ್ನೂ ಸ್ಮೆಲ್ ಚೆನ್ನಾಗೈತೆ. ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಂತೂ ಯಪ್ಪ 7 ಗಂಟೆ ಆಗೈತೆ, 7 ಕಾಲು ಆಗೈತೆ ಈಗ ಟೈಮು. ಈಗ ಫಿನಿಶ್ ಆಗೈತೆ ನಮ್ಮ ಬಿರಿಯಾನಿ ಒಲೆಯಲ್ಲಿ ಮಾಡಿರೋದು. ಆಮೇಲೆ ಸುಮಾರು ಸಲ ಮಾಡಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು. ಇವತ್ತು ಈ ಸಲಿನೇ ಸ್ವಲ್ಪ ಲೇಟಾಗಿದ್ದು. ಆ್ಯಂಡ್ ನೆಕ್ಸ್ಟ್ ನೋಡೋಣ ರೆಸಿಪಿ ಮಾಡ್ತೀವಿ ಏನಂತ ಗೊತ್ತಿಲ್ಲ. ಅಕಸ್ಮಾತ್ ಏನಾರು ಒಲೆಯಲ್ಲಿ ಮಾಡಿದ್ರೆ ನೋಡೋಣ. ಊರಿಗೆ ಬಂದಾಗ ಟ್ರೈ ಮಾಡ್ತೀವಿ. ಬಿರಿಯಾನಿ ಅಂತೂ ಗಮ್ಮಂತ ಇದೆ. ತುಂಬ ಸೂಪರಾಗೈತೆ.